ವರ್ಷಗಳಿಂದ ಕಾಪು ತಾಲೂಕು ಕ್ರೀಡಾಂಗಣದ ಕೋಣೆಯಲ್ಲಿ ಬಂಧಿಯಾಗಿರುವ ಲಕ್ಷಾಂತರ ಮೌಲ್ಯದ ವ್ಯಾಯಾಮ ಸಲಕರಣೆಗಳು ತುಕ್ಕು ಹಿಡಿಯುತ್ತಿದ್ದು ಸರ್ಕಾರಿ ಅಧಿಕಾರಿಗಳು ಹಾಗೂ ಸ್ಥಳೀಯ ಜನಪ್ರತಿನಿಧಿಗಳ ನಿರ್ಲಕ್ಷ್ಯದ ವಿರುದ್ಧ ಜನ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ದಲಿತ ಮುಖಂಡ ಶೇಖರ್ ಹೆಜಮಾಡಿ ಈ ಬಗ್ಗೆ ಮಾತನಾಡಿ, ಗ್ರಾಮದ ಯುವಕರ ಬಲುಬೇಡಿಕೆಯ ವ್ಯಾಯಾಮ ಸಲಕರಣೆಗಳು ಕಳೆದ 3 ವರ್ಷಗಳ ಹಿಂದೆ ತಾಲೂಕು ಕ್ರೀಡಾಂಗಣದ ಕೋಣೆಗೆ ಬಂದಿದೆ. ಇದನ್ನು ಜನರ ಉಪಯೋಗಕ್ಕೆ ನೀಡಬೇಕಾದವರು ಅದನ್ನು ಮರೆತಂತಿದೆ. ಕ್ರೀಡಾ ಇಲಾಖಾ ಅಧಿಕಾರಿಗಳದ್ದು ಜಾಣಮೌನ. ಸರ್ಕಾರದ ಹಣದ ಸಲಕರಣೆಗಳು ತುಕ್ಕು ಹಿಡಿಯುತ್ತಿದೆ. ರಾಜ್ಯ ರಾಷ್ಟ್ರೀಯ ಕ್ರೀಡಾ ಉತ್ಸವ ನಡೆಸಿದ್ದ ಹೆಜಮಾಡಿ ರಾಜೀವ್ ಗಾಂಧಿ ಕ್ರೀಡಾಂಗಣ ಇತ್ತೀಚಿನ ದಿನಗಳಲ್ಲಿ ಅಭಿವೃದ್ಧಿ ಕಾಣದೆ ಯಾವುದೇ ಕ್ರೀಡಾಕೂಟ ನಡೆಸಲಾಗದ ಸ್ಥಿತಿಗೆ ಬಂದಿದೆ. ಕೂಡಲೇ ಅಧಿಕಾರಿಗಳು, ಜನಪ್ರತಿನಿಧಿಗಳು ತಮ್ಮ ಜವಾಬ್ದಾರಿ ಅರಿತು ಜನರ ತೆರಿಗೆ ಹಣ ಉಳಿಸುವ ಪ್ರಯತ್ನ ಮಾಡಬೇಕಾಗಿದೆ ಎಂದರು. ರಾಜೀವ್ ಗಾಂಧಿ ಕ್ರೀಡಾಂಗಣ ಇವತ್ತು ಕಾಪು ತಾಲೂಕು ಕ್ರೀಡಾಂಗಣ ಆಗಿ ಪರಿವರ್ತನೆಯಾಗಿದೆ. ಇವತ್ತು ಸರ್ಕಾರದಿಂದ ಬಹಳಷ್ಟು ಯೋಜನೆಗಳು ಈ ಕ್ರೀಡಾಂಗಣಕ್ಕೆ ಬಂದಿದ್ದರೂ ಕೂಡ ಇವತ್ತು ಅದನ್ನು ಕಾರ್ಯಗತಗೊಳಿಸತಕ್ಕಂಥ ಒಂದು ಜವಾಬ್ದಾರಿ ನಮ್ಮ ಜನಪ್ರತಿನಿಧಿಗಳು ಇಲ್ಲ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಈ ಹಿಂದೆ ಸಾಧಾರಣ ನಮ್ಮ ಈ ಮೈದಾನ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಕ್ರೀಡಾಪಟುಗಳನ್ನು ತಯಾರು ಮಾಡಿದಂಥ ಮೈದಾನ ಇವತ್ತು ಬಸವಸಾಲಿಯನ್ರಾವ್ ಸಚಿವರಾಗಿದ್ದಾಗ ಈ ಯೋಜನೆಯನ್ನು ತಂದಿದ್ದರಿಂದ ಇವತ್ತು ಅನೇಕ ಯೋಜನೆಗಳು ಸರ್ಕಾರದ ಮಟ್ಟದಲ್ಲಿ ಬರ್ತಾ ಉಂಟು. ಇವತ್ತು ಈ ವ್ಯಾಯಾಮ ಶಾಲೆಗೆ ಲಕ್ಷಾಂತರ ರೂಪಾಯಿಯ ಇಕ್ವಿಪ್ಮೆಂಟ್ಸ್ ಬಂದಿದೆ. ಅದನ್ನು ಸುಮಾರು 3 ವರ್ಷಗಳಿಂದ ಅದನ್ನು ಜನರಿಗೆ ಮುಟ್ಟಿಸ್ತಕ್ಕಂಥ ಕೆಲಸ ನಮ್ಮ ಇಲಾಖೆ ಮತ್ತು ಜನಪ್ರತಿನಿಧಿಗಳು ಸಾಧ್ಯ ಆಗ್ತಾ ಇಲ್ಲ. ಹಾಗಾಗಿ ಇದನ್ನು ಅತಿ ಶೀಘ್ರವಾಗಿ ವ್ಯಾಯಾಮ ಶಾಲೆಯನ್ನು ಉದ್ಘಾಟನೆ ಮಾಡಬೇಕು. ಅದನ್ನು ಜನರಿಗೆ ಮುಕ್ತವಾಗಿ ಅವರಿಗೆ ಮುಟ್ಟಿಸುವಂಥ ಕೆಲಸ ಸರ್ಕಾರ ಮತ್ತು ಇಲಾಖೆಯಿಂದ ಆಗಬೇಕು. ಅದೇ ರೀತಿ ಕ್ರೀಡಾಂಗಣದ ಅಭಿವೃದ್ಧಿ ಕೂಡ ಆಗಿದೆ, ಕುಂಠಿತ ಆಗಿದೆ. ಇವತ್ತು ಪೆವಿಲಿಯನ್ ಇರ್ಬೋದು, ಬೇರೆ ಬೇರೆ, ಮತ್ತು ಇದನ್ನು ಜನರಿಗೆ ಒಂದು ಸುಸಜ್ಜಿತವಾಗಿ ಕ್ರೀಡಾಂಗಣ ನಿರ್ಮಾಣ ಮಾಡತಕ್ಕಂಥ ಜವಾಬ್ದಾರಿ ಸರ್ಕಾರದ ಮುಂದೆ ಇದೆ ಎಂಬುದನ್ನು ಈ ಸಂದರ್ಭದಲ್ಲಿ ಇಚ್ಛೆ ಪಡ್ತಾ ಇದೆ. ಸುರೇಶ್ ಶರ್ಮಳ್, ವಿ4 ನ್ಯೂಸ್, ಪಡುಬಿದ್ರೆ.